ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಎಲ್ಲರೂ ಕೂಡ ದೊಡ್ಡ ಕಳ್ಳರಿದ್ದಾರೆ. ಈ ಮಂಡಳಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯನ್ನು ಕಾನೂನು ಬಾಹಿರವಾಗಿ ನೇಮಕ ಮಾಡಿದ್ದು ಅವರನ್ನು ಮಂಡಳಿಯಿಂದ ಕೈ ಬಿಡಬೇಕು ಎಂದು ಅಹಿಂದ ಚಿಂತಕರ ವೇದಿಕೆ ರಾಜ್ಯಾಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಆದೇಶ KKRDBಯಲ್ಲಿ ಪಾಲನೆ ಆಗ್ತಾ ಇಲ್ಲ. ಸಿಕ್ಕ ಅಧಿಕಾರಿಗಳನ್ನು ತಂದು ತಕ್ಕನಲ್ಲದ ಸೀಟ್ಗೆ ಕೂರಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ 40% ಲೂಟಿ ಮಾಡಿದರೆ ಕಾಂಗ್ರೆಸ್ ಸರ್ಕಾರ 50% ಲೂಟಿ ಮಾಡುತ್ತಿದೆ ಎಂದರು. KRIDLಗೆ ಕೆಲಸ ನೀಡಿ ಹಣ ಲೂಟಿ ಹೊಡಿತಿದ್ದಾರೆ. KRIDL 600ಕ್ಕೂ ಹೆಚ್ಚು ಟೆಂಡರ್ ನೀಡಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅಪವಿತ್ರ ಇದ್ದ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪವಿತ್ರರಾದ್ರ ಅಂತ ಕಿಡಿಕಾರಿದ್ರು. ಎಲ್ಲರೂ ಸೇರಿ ಮಂಡಳಿ ಕೊಳ್ಳೆ ಹೊಡೆಯುತ್ತಿದ್ದಾರೆ. ಶಾಸಕ ಅಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ವಿವಿಧ ಕಡೆ ನೀಡಲಾದ ಸಾಲವನ್ನು KKRDBಯಿಂದ ಸಾಲ ಮನ್ನಾ ಮಾಡಬೇಕು ಎಂದು ಹೇಳುತ್ತಿದ್ದಾರೆ. ಸಕ್ಕರೆ ಕಾರ್ಖಾನೆಗೆ ಸಾಲ ಮನ್ನಾ ಮಾಡಬೇಕು ಎಂದು ಹೇಳುತ್ತಿದ್ದಾರೆ. ಈ ರೀತಿ ಸಾಲ ಮನ್ನಾ ಮಾಡಿದರೆ ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೇಗೆ ಆಗುತ್ತದೆ ಎಂದು ಪ್ರಶ್ನೆ ಮಾಡಿ ಜಿಲ್ಲೆಯ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಬೇಕು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಏನು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಮತ್ತು ಇವತ್ತು ಈ ಭಾಗದ ಏನು 7 ಜಿಲ್ಲೆಯ ಭಾಗದ ಮೂಲಭೂತ ಸೌಲಭ್ಯಗಳಾಗಿರ್ಬೋದು ಮತ್ತು ಶೈಕ್ಷಣಿಕವಾಗಿ ಹೀಗೆ ಡೆವಲಪ್ಮೆಂಟ್ ಆಗುವ ಸಲುವಾಗಿ ಒಂದು ಮಂಡಳಿಯನ್ನು ರಚನೆ ಮಾಡ್ತಾರೆ. ಆದರೆ ಇಲ್ಲಿ ಮಂಡಳಿಯಲ್ಲಿ ಬರುವಂಥ ಅಧಿಕಾರಿಗಳು ಮತ್ತು ಏನು ಅಧ್ಯಕ್ಷರಿದ್ದಾರೆ ಇವರು ಸತತವಾಗಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಆ ಮಂಡಳಿಯ ದುಡ್ಡು ಅಂದರೆ ಇವತ್ತು ಅವ್ರ ಅಪ್ಪನ ಮನೆ ದುಡ್ಡು ತಗೊಂಡಿದ್ದಾರೆ. ಯಾವ ರೀತಿಯಾಗಿ ಅಂದರೆ ಇವತ್ತು ಅಕ್ರಮ ಭ್ರಷ್ಟಾಚಾರಗಳು ಮಾಡುತ್ತಾ ಮಂಡಳಿಯ ದುಡ್ಡನ್ನು ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತು ಕೊಳ್ಳೆ ಹೊಡೆಯುವ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಏನು ಈ ಹಿಂದಿನ BJP ಸರ್ಕಾರ 40% ಸರ್ಕಾರ ಇದೆ, ಇಲ್ಲೆಲ್ಲರೂ ಕಳ್ಳರದಾರ, ಕ್ರೈಡಲಲ್ಲಿ ಅಧಿಕಾರಿಗಳು ಕಳ್ಳರದಾರ, ಮತ್ತೇನದ ಬೇರೆ ಬೇರೆ ಕಡೆಯೆಲ್ಲ ಕಳ್ಳರದಾರ ಅಂತ ಹೇಳ್ಕೆಂದ್ರೆ ಇವತ್ತು ಅಪವಾದನೆ ಮಾಡುತ್ತಾ ಇವತ್ತು 40% ಸರ್ಕಾರ ಅಂತ ಹೇಳುತ್ತಾ ಇವತ್ತು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇವತ್ತು ಆ ಕಳ್ಳರನ್ನು ಅವ್ರು ದೊಡ್ಡ ಕಳ್ಳರು ಅವರನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ಕೆಲಸಗಳು ಏನೆಲ್ಲ ಕುತಂತ್ರಗಳು ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಇವತ್ತು ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ 3,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂಥೇಳಿ ಅಪವಾದನೆಯನ್ನು ಮಾಡುವ ಮೂಲಕ ಇವತ್ತು ತನಿಖಾ ತಂಡವನ್ನು ರಚನೆ ಮಾಡ್ತಾರೆ. ಮೊದಲಿಗೆ ಆ ತನಿಖಾ ತಂಡದ ರಚನೆ ಆದಮೇಲೆ ಒಂದು 6 ತಿಂಗಳು ಬಿಟ್ಟು ಇಲ್ಲ ತನಿಖಾ ತಂಡದ ವರದಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಮತ್ತೊಂದು ತನಿಖೆಯನ್ನು ಮಾಡಿಸ್ತೀವಿ ಅಂಥೇಳಿ ಮತ್ತೆ ತನಿಖೆ ಕುಂಡಿಸ್ತಾರೆ. ಅದು ಷರತ್ತುಬದ್ಧವಾದಂಥ ತನಿಖೆಯನ್ನು ಮಾಡ್ತಾರೆ. ಏನಂದರೆ 6 ತಿಂಗಳಲ್ಲಿ ಆ ತನಿಖಾ ವರದಿಯನ್ನು ಬಹಿರಂಗಪಡಿಸಿ ಏನು 3,000 ಕೋಟಿ ಭ್ರಷ್ಟಾಚಾರ ಮಾಡಿದರೆ ಎಲ್ಲರಿಗೆ ಜೈಲಿಗೆ ಹಾಕ್ತೀವಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಜೊತೆಗೆ ಇದು ಭ್ರಷ್ಟರನ್ನು ಜೈಲಿಗೆ ಹಾಕುವುದು, ಭ್ರಷ್ಟಾಚಾರವನ್ನು ತಡೆಯುವುದು 6ನೇ ಗ್ಯಾರಂಟಿ ಅಂಥೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅನೌನ್ಸ್ಮೆಂಟು ಮಾಡ್ತು. ಆದರೂ ಮುಂದೆ ಬಂದು ಇವ್ರು ಏನು ಮಾಡಿದ್ರು ಅಂದರೆ ಇವತ್ತು ಆ BJP ಸರ್ಕಾರಕ್ಕಿಂತಲೂ ಕೂಡ ಅವರು 40% ಚೋರಾದರೆ ಇವರು 50% ಚೋರಾದರು. ಇವತ್ತು ಆ ಕಾರಣಕ್ಕಾಗಿ ಏನು ಮಂಡಳಿಯಲ್ಲಿ ಸುದೀರ್ಘವಾಗಿ 2019ರಿಂದ 2024ರವರೆಗೂ ಬಹುತೇಕ ಹೋರಾಟಗಳನ್ನು ಮಾಡುತ್ತಾ ಮತ್ತು ಮಾಧ್ಯಮಗಳಲ್ಲೂ ಕೂಡ ಎಷ್ಟೋ ಮಾಧ್ಯಮಗಳಲ್ಲಿ ಇವತ್ತು ವರದಿಗಳಾಗಿದ್ದಾವೆ. ಮೊನ್ನೆನೇ ಕೊಪ್ಪಳದಲ್ಲಿ 72 ಕೋಟಿ ರೂಪಾಯಿ ಹಗರಣ ಬಂತು. ಇಲ್ಲಿ ಜೇವರ್ಗಿ ತಾಲೂಕಿನಲ್ಲಿ 75 ಲಕ್ಷ ರೂಪಾಯಿದೇನು ರೋಡ್ ಮಾಡಿದ್ರು, ರೋಡ್ ಮಾಡ್ದೇ 75 ಲಕ್ಷ ಎತ್ತಿರೋದು. ಹೀಗೆ ಹಲವಾರು ನಿದರ್ಶನಗಳು ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬಂದಿರುವಂಥ ಉದಾಹರಣೆಗಳಿದ್ದಾವೆ. ಅವನ್ನೆಲ್ಲ ಇಟ್ಕೊಂಡು ನಾವು ಸತತವಾಗಿ ಏನು 5 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಎಲ್ಲ ಡೇಟಾಗಳನ್ನು ಕಲೆಕ್ಷನ್ ಮಾಡಿ ಅವರ ಅಕ್ರಮಗಳನ್ನು ಎಲ್ಲ ಪಟ್ಟಿಗಳನ್ನು ಮಾಡಿ ನಾವು ಏನಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಅಲ್ಲಿಗೆ ನಾವು ಇವತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ವಿ. ಅದನ್ನು ಸ್ಕೂಟ್ನಿ ಮಾಡುವ ಮೂಲಕ ನಮ್ಮ ಅಪೀಲನ್ನು ಇವತ್ತು ಮಾನ್ಯ ಘನ ನ್ಯಾಯಾಲಯ ಅದಕ್ಕೆ ಎಕ್ಸೆಪ್ಟ್ ಮಾಡ್ಕೊಂಡಿದೆ. ನಾವು ಅಲ್ಲಿ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಅಂದರೆ 2019ರಿಂದ 24ರ ತನಕ ಯಾವೆಲ್ಲ ಕಾಮಗಾರಿಗಳು KKRDBಯಿಂದ ಆಗಿದ್ದಾವೆ ಅದರ ಮೇಲೆ CBIನಿಂದ ತನಿಖೆ ಆಗಬೇಕು ಒಂದು. ಅದಾದಮೇಲೆ ಇವತ್ತು ಕಾನೂನು ಸಂವಿಧಾನ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಅಂದರೆ ಇವತ್ತು ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ಅಧ್ಯಕ್ಷರನ್ನು ಇವತ್ತು ನೇಮಕಾತಿ ಮಾಡಿದೆ. ಮೊದಲನೇದಾಗಿ
ಏನು ಇವತ್ತು ಡಾಕ್ಟರ್ ಅಜಯ್ ಸಿಂಗ್ ಅವರು ಅದಾರ, ಅವರು ಒಬ್ಬರು ಶಾಸಕರದಾರ. ಆ ಶಾಸಕರು ಇಲ್ಲಿ ನಮ್ಮ 371J ಕಲಂ ಬೈಲಾದಲ್ಲಿ ಏನು ಹೇಳುತ್ತಂದರೆ 7 ಜಿಲ್ಲೆಗಳಲ್ಲಿರುವಂಥ 7 ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳಲ್ಲಿ ಒಬ್ಬರನ್ನು ಈ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂಥೇಳಿ ಒಂದನೇದಾಗಿ. ಎರಡನೇದಾಗಿ ಏನದ ಕಾರ್ಯದರ್ಶಿ ಹುದ್ದೆ. ಆ ಕಾರ್ಯದರ್ಶಿ ಹುದ್ದೆ ಅಂದರೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಮನಾಗಿರುವಂಥ ಕಡಿಮೆ ಅಲ್ಲದ ಹುದ್ದೆಯ ಒಬ್ಬ ಅಧಿಕಾರಿಯನ್ನು, ಅಂದರೆ RC ಕೇಡರ್ಗಿಂತ ಮೇಲಿರುವಂಥ ಒಬ್ಬ ಅಧಿಕಾರಿಯನ್ನು ಇವತ್ತು ಮಂಡಳಿಗೆ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಬೇಕಂಥೇಳಿ ಅಧಿಸೂಚನೆ ಇದೆ. ಇವತ್ತು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು DC ಕೇಡರ್ ಇರುವಂಥ ಒಬ್ಬ ಜೂನಿಯರ್ ಅಧಿಕಾರಿಯನ್ನು ಇಲ್ಲಿ ತಂದು ಕುಣಿಸುವ ಮೂಲಕ ಇವತ್ತು ಅಕ್ರಮಗಳು, ಭ್ರಷ್ಟಾಚಾರಗಳು, ಇವತ್ತು ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ 5,300 ಕೋಟಿ ರೂಪಾಯಿ ವಿತೌಟ್ ಥರ್ಡ್ ಪಾರ್ಟಿ ಮಾಡಿರುವಂಥ ದಾಖಲಾತಿಗಳು ಕೂಡ ತಮಗೆಲ್ಲರಿಗೂ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಇವು ಎಲ್ಲವನ್ನು ಇಟ್ಕೊಂಡು ಏನು ಇವತ್ತು ಸರ್ಕಾರ ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.